ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಭವ್ಯ JP ಯೂಟ್ಯೂಬ್ ಚಾನಲ್ಗೆ. ಚಾನಲ್ ನೋಡಿ ಆನಂದಿಸಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್ ದಿಲೋ. Hi. ಹಾಯ್ ಗಣೇಶ್. ಹಾಯ್ ಜೀವಿ. Yeah. Wish me happy journey. We are going for Western Ghats. ಹೇಳು ತಿಲಕ್, ಯಾವ ಕಡೆ ಪಯಣ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಾವು ಇವತ್ತು ವೆಸ್ಟರ್ನ್ ಘಾಟ್ಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಸಿಗಂದೂರ್ ದರ್ಶನ ಮಾಡಲಿಕ್ಕೆ. ಸಿಗಂದೂರ್ ಆದಮೇಲೆ ಧರ್ಮಸ್ಥಳ ಹೋಗ್ತೀವಿ. ಧರ್ಮಸ್ಥಳ, ಕುಕ್ಕೆ, ಮಧ್ಯದಲ್ಲಿ ಒಂದು ಎಂಜಾಯ್ಮೆಂಟ್ಗೋಸ್ಕರ ಬೀಚ್ಗೆ ಹೋಗ್ತಾ ಇದ್ದೀವಿ, ಮಲ್ಪೆಗೆ. ಓಕೆ, ಫುಲ್ ಎಂಜಾಯ್. ನಮ್ಮ ಪ್ರಯಾಣ ಈಗ ಶುರು ಆಗ್ತಾ ಇದೆ. ಸಿಗಂದೂರ್ ಕಡೆಗೆ ನಾವು ಈಗ ಕುಟುಂಬ ಸಮೇತರಾಗಿ ಹೊರಟಿದ್ದೀವಿ. ಈಗ ಸಮಯ 9:40. ಎಲ್ಲರೂ ಒಂದು ಸಿಗಂದೂರ್ ಚೌಡೇಶ್ವರಿ ಅಮ್ಮನಿಗೆ ಒಂದು ಜೈಕಾರ ಹಾಕಿ. ಶ್ರೀ 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 ಸಿಗಂದೂರು ಚೌಡೇಶ್ವರಿ ತಾಯಿಗೆ ಜೈ. ಶ್ರೀ 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 ಸಿಗಂದೂರು ಚೌಡೇಶ್ವರಿ ತಾಯಿಗೆ ಜೈ. ಶ್ರೀ 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 ಸಿಗಂದೂರು ಚೌಡೇಶ್ವರಿ ತಾಯಿಗೆ ಜೈ. ಇದೊಂದು ವಾಡಿಕೆ ನಮಗೆ. ಎಲ್ಲೇ ನಾವು ಪ್ರವಾಸ ಹೋದರೆ ಅಥವಾ ಟ್ರಿಪ್ ಹೋದರೆ ಕುಟುಂಬ ಸಮೇತರಾಗಿ ಒಂದು ಆ ದೇವ್ರಿಗೆ ಒಂದು ಜೈಕಾರ ಹಾಕೇ ಹಾಕ್ತೀವಿ. ಸರಿ, ಈಗ ನಮ್ಮ ಪ್ರಯಾಣ ಶುರು. ಇಲ್ಲ ಕಣ, ಮೇಲೆ ಕರ್ಕೊಳೋ. ಟೋಲ್ ಪಾಸ್ ಆಗ್ತಾ ಇದ್ದೀವಿ ಈಗ. ತಿಪ್ಟೂರಲ್ಲಿ ಟೀಗೆ ನಿಲ್ಲಿಸಿದ್ವಿ ನಾವು. ಸಮಯ 1 ಗಂಟೆ ಆಗಿದೆ. ಎಲ್ಲ ಟೀ ಎಲ್ಲ ಆಯಿತು. ಈಗ ಪ್ರಯಾಣ ಮುಂದುವರ್ಸೋಣ. ಇಲ್ಲಿಂದ ಈಗ ಶಿವಮೊಗ್ಗ ಕಡೆ ಹೋಗ್ತಾ ಇದ್ವಿ. ನೋಡಿ, ನಮ್ಮ ಸದಸ್ಯರೆಲ್ಲ ಇಲ್ಲೇ ಇದ್ದಾರೆ. ಕತ್ಲಲ್ಲಿ ಎಷ್ಟು ಬರ್ತಾ ಇದೆ ಪಿಕ್ಚರ್ ಅಂತ ಐಡಿಯಾ ಇಲ್ಲ. ನೋಡೋಣ ಎಷ್ಟು ಬರುತ್ತೆ ಅಂತ. ಅರಸೀಕೆರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಬಾಣಾವರ ಬರುತ್ತೆ. ಬಾಣಾವರ ಆದಮೇಲೆ ಕಡೂರು ಬರುತ್ತೆ. ಕಡೂರು ಆದಮೇಲೆ ಭದ್ರಾವತಿ ಬರುತ್ತೆ. ಆಮೇಲೆ ಶಿವಮೊಗ್ಗ. ಈಗ ಸಮಯ 1:40 ಆಗಿದೆ. ಪಾಲಿಸ್ ಅಂದರೆ ಏನಾಗಿದಲ್ವಾ, ಹಳೆ ಗಾಡಿ ಆದ್ರೂ
ಕಾರ್ಗೆ 50 rupees. ಟೋಲ್ ಬರ್ತಾ ಇದೆ. ಮೋಸ್ಟ್ಲಿ ಇದು ಬಾಣಾವರ ಟೋಲ, ಬಾಣಾವರ ಟೋಲ್ ಅನಿಸುತ್ತೆ. ಸಿಗಂದೂರು ಚೌಡೇಶ್ವರಿ ಅಮ್ಮ ದೇವಸ್ಥಾನಕ್ಕೆ ಈಗ ಬಂದ್ವಿ. ಕಾರ್ ಪಾರ್ಕ್ ಮಾಡೋದಕ್ಕೋಸ್ಕರ ಇಲ್ಲಿ ಫಲಕ್ ತಗೋಬೇಕು. ಇಲ್ಲಿಂದ ನಡೀತೀರ ಈ ಕಡೆ ಯಾಕೆ ಏನೋ ಪಕ್ಕ ಮಧ್ಯದಲ್ಲಿ ಕೈ ಹಿಡ್ಕೊಂಡು ಹೋಗ್ಬೇಕು. ಅವನು ಕೇಳಿದ್ರೆ ಬಿಡಲ್ಲ ಒಳಕ್ಕೆ, ರೂಮ್ ಮಾಡ್ಬೇಕು ಬಿಡ್ರಿ. ರೂಮ್ ಮಾಡೋದು ಬಿಡ್ತಾರೆ ಅನ್ಸುತ್ತೆ, ಕೇಳಬೇಕು. ಸ್ಟಾರ್ಟ್ ಮಾಡಿ. ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡಿ ಹೆಂಗೆ, ಬನ್ನಿ ಜೊತೆಗೆ, ಎಲ್ಲರೂ ಬನ್ನಿ. ಈಗ ನಾವೆಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಜೀವಿ ಕ್ಷೇತ್ರದ ವಿಶೇಷ ಏನಂದರೆ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ್ದು ಬೆಳಗಿನ ಜಾವ 2:30 ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾರೆ. ಪೂಜೆ ಸ್ಟಾರ್ಟ್ ಆಗೋದೇ 2:30 ಮಾಡ್ತಾರೆ. ವಿಶೇಷ ಪೂಜೆ ಅಂದರೆ ಇಲ್ಲಿ ಆಗಿಂದನೂ ತುಂಬ ವರ್ಷಗಳಿಂದನೂ ಬೆಳಗಿನ ಮೊದಲನೇ ಪೂಜೆ ಬಂದು ಬೆಳಗಿನ ಜಾವ 2:30 ಮಾಡ್ತಾರೆ. 2:30 4:30ವರೆಗೆ ಪೂಜಾ ಕಾರ್ಯಗಳು ಇರ್ತವೆ. ಅದರಲ್ಲಿ ಭಾಗಿಯಾಗೋರು ತುಂಬ ವಿಶೇಷ ಅಂತ ಒಂದು ಈ ಸ್ಥಳದ ಒಂದು ಪ್ರತೀತಿ. ಅದರಲ್ಲಿ ನಾವು ಅನುಭವಸ್ಥರಾಗಿದ್ದೇವೆ. ಮೊದಲೆಲ್ಲ ನಾವು ಸುಮಾರು ಸಲ ಬಂದಿದ್ವಿ 2:30 ಗಂಟೆ ಪೂಜೆಗೆ, ಬೆಳಗಿನ ಜಾವ 2:30 ಗಂಟೆ ಪೂಜೆಗೆ ಬಂದಿದ್ವಿ. ನಮಗೂ ವಿಶೇಷ ಅನುಭವಗಳಾಗಿದೆ. ನೀವು ಮಾಡಿದರೆ ಸರಿ, ಖುಷಿ. ಇಲ್ಲ ಅಂದರೆ ನೀವು ಒಂದು ಸಲ ಬಂದು ಈ ಪೂಜಾ ವಿಧಾನದಲ್ಲಿ ಭಾಗಿಯಾಗಿ ಮನಸ್ಸಂತೋಷ ಆಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಅಮ್ಮನವರ ಪ್ರಸಾದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈ ಸ್ಥಳದ ಮತ್ತೊಂದು ವಿಶೇಷ ಏನಂದರೆ, ಪ್ರತಿ 3 ಅಮಾವಾಸ್ಯೆಗೆ ಅಥವಾ 3 ಪೌರ್ಣಮಿಗೆ ಬಂದು ನಮ್ಮ ಇಷ್ಟಾರ್ಥಗಳನ್ನು ನಾವು ಅರ್ಕೆ ಮಾಡ್ಕೊಂಡು ಹೋದರೆ ಆಗುತ್ತೆ, ಪೂರೈಸುತ್ತೆ ಅಂತ ಒಂದು ಪ್ರತೀತಿ. ಅದರಲ್ಲಿ ನಮಗೂ ಅನುಭವ ಆಗಿದೆ. ನೀವು ಒಂದು ಸಲ ಪ್ರಯತ್ನ ಪಟ್ಟು ನೋಡಿ, ಅಮ್ಮನವರ ಆಶೀರ್ವಾದ ಹಾಗೇ ಆಗುತ್ತೆ. ಬನ್ನಿ, ಊಟಕ್ಕೆ ಹೋಗ್ತಾ ಇದ್ದೀವಿ.
ನೋಡೋಣ. ಅನ್ನ ಪ್ರಸಾದ ಸಿಗದೆ ಮಹಾಭಾಗ್ಯ. ನಾವು ಬಂದು 2 ವರ್ಷ ಆಗಿತ್ತು ಅಮ್ಮನವ್ರ ದರ್ಶನಕ್ಕೆ. ಈಗ ನಮಗೆ ಸಮಯಾವಕಾಶ ಕೊಟ್ಟಿದ್ದಾರೆ, ಬಂದಿದ್ದೀವಿ. ಶ್ರೀ ತಾಯಿಗೆ ಜೈ ಶ್ರೀ 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 ಚೌಡೇಶ್ವರಿ ತಾಯಿಗೆ ಶ್ರೀ 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 ಸಿಗಂದೂರು ಚೌಡೇಶ್ವರಿ ತಾಯಿಗೆ ಜೈ